ಗಾಡಿಯಲ್ಲಿ ಕುತ್ಕೊಂಡಿದ್ರೆ ಸೆಕೆನು ಜಾಸ್ತಿ. ಅದಕ್ಕೆ ನಾನು ನಮ್ ಬ್ರದರ್ ನಮ್ಮ ಏರಿಯಾದಲ್ಲೇ ಓಪನ್ ಆಗಿತ್ತು ಸ್ವಿಮ್ಮಿಂಗ್ ಪೂಲ್ ಹೊರಟ್ಬಿಟ್ವಿ. ಯಾರಿಗಾನ ಲೊಕೇಶನ್ ಬೇಕಾದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಬೆಳಿಗ್ಗೆ ಗಾಡಿ ಎತ್ಕೊಂಡೋಗಿ ಲೋಡ್ ಹಾಕ್ದೆ. ನಮ್ಮ ಮುನೆ ಹೊಲದಲ್ಲೇ ಲೋಡಿದ್ದು ಮರಗಳು, ಹೊಸ ಮರಗಳು ಎತ್ಕೊಂಡೋಗಿ ವೈಟ್ ಫೀಲ್ಡ್ ನಲ್ಲಿ ಹಾಕ್ಬೇಕು ಮೈರಾ ಬೇಕ್ರಿ ಹತ್ರ. ಲೋಡ್ ಎಲ್ಲ ಮಾಡ್ಕೊಂಡು ಇತ್ತು, ಒಂದ್ ಮಿನಿಮಮ್ ಆಗಿ ಲೋಡ್ ಇತ್ತು ಗಾಡಿಗೆ. ಓಟೆ ಇನ್ನ ವೈಟ್ ಫೀಲ್ಡ್ ಸೈಡ್ ಬೆಳಿಗ್ಗೆ ಟೈಮ್ ಅಲ್ಲಿ ಆದ್ರೆ ಯಾವ್ದು ಅಷ್ಟು ಜಾಮ್ ಇರ್ಲಿಲ್ಲ. ಹೊಡ್ಕೊಂಡು ಹೊರಟಬಿಟ್ಟೆ. ಹೊರತೂರು ಕೋಡಿ ಆಗ್ಲಿ ವೈಟ್ ಫೀಲ್ಡ್ ಆಗ್ಲಿ ಅಷ್ಟೇನ್ ಜಾಮ್ ಇರ್ಲಿಲ್ಲ. ನಾನ್ ಜಾಸ್ತಿ ಓಡಿಸೋದೇ ಸೆಂಟ್ರಿಂಗ್ ಲೋಡ್. ಬೆಳಿಗ್ಗೆ ಯಾವ್ದೋ ಒಂದ್ ಇದ್ದೇ ಇರುತ್ತೆ ನಾನು ಸೆಂಟ್ರಿಂಗ್ ಲೋಡ್. ಎತ್ಕೊ ಬಂದ್ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹಾಕ್ತೇವೆ. ಇಮ್ಡಳ್ಳಿ ರೋಡ್ ಅಲ್ಲಿ ಇದು ಅನ್ಲೋಡಿಂಗ್ ಪಾಯಿಂಟ್ ಇರೋದು. ಎತ್ಕೊ ಬಂದ್ ಹಾಕ್ದೆ. ಒಂದ್ 4 ಜನ ಇದ್ರು, ಪಟ್ ಅಂತ ಅನ್ಲೋಡ್ ಮಾಡ್ಬಿಟ್ರು. ಹಂಗೆ ಇನ್ನೊಂದ್ ಲೋಡ್ ಇತ್ತು. ಮುಂಚೆ ವ್ಲಾಗ್ ಅಲ್ಲಿ ಹಾಕಿದೀನಿ ಗೋಡನ್ ನಿಂದ ಮನೆ ಶಿಫ್ಟಿಂಗ್ ಎತ್ಕೊಂಡ್ ಬಂದಿರೋದು ನಮ್ಮ ಏರಿಯಾಗೆ. ಅದೇ 2 ಮಿಕ್ಕಿತ್ತು. 2 ಮಂಚ ಎತ್ಕೊ ಬರಕ್ ಹೋಯ್ತಾ ಇದೀನಿ. ಹಂಗೆ ವೈಟ್ ಫೀಲ್ಡ್ ಬಂದಿದ್ದೆ. ಸುಮ್ನೆ ಯಾಕಪ್ಪ ವಾಪಸ್ ಹೋಗೋದು, ಗೋಡನ್ 9 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಮುಂಚೆನೆ. ಅದಕ್ಕೆ ಒಂದ್ ಹಾಫ್ ಅನ್ ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಹೋಗಲ್ಲ ನಾ ವೇಟಿಂಗ್ ಮಾಡೋಣ. ಸುಮ್ನೆ ವೈಟ್ ಫೀಲ್ಡ್ ಇಂದ ಹೋದ್ರೆ ಚೆನ್ನಾಗಿರಲ್ಲ, ಮತ್ತೆ ನಾನು ಡೀಸೆಲ್ ವೇಸ್ಟ್ ಅಂತ ಹಾಫ್ ಅನ್ ಅವರ್ ಅಲ್ಲಿ ವೇಟಿಂಗ್ ಮಾಡಿದ್ರೆ ಪರವಾಗಿಲ್ಲ. ಅದಕ್ಕೆ ಅಲ್ಲಿಂದ ವೈಟ್ ಫೀಲ್ಡ್ ಇಂದ ಸರ್ರ ಅಂತ ಮಾಕ್ನಳ್ಳಿ ಸೈಡ್ ಹೊರಟೋಗ್ಬಿಟ್ಟೆ. ಮಾಕ್ನಳ್ಳಿ ಹೋಗೋ ಟೈಮ್ ಅಲ್ಲಿ ಆದ್ರೆ ಫುಲ್ ಜಾಮ್ ಆಗ್ಬಿಟ್ಟಿದ್ರು. ರೈಲ್ವೆ ಗೇಟ್ ದೇ ಜಾಮು. ಫಸ್ಟ್ ಆಫ್ ಆಲ್ ಹೆಂಗ ತಪ್ಸ್ಕೊ ಬಂದ್ಬಿಟ್ಟೆ. ಗೋಡನ್ ಹತ್ರ ಬಂದು 2 ಐಟಮ್ ತಂದಿದ್ದು ಲೋಡ್ ಎಲ್ಲ ಮಾಡ್ಕೊಂಡು ಇನ್ನು ಬಿಟ್ಟೆ. ಮತ್ತೆ ಬಂದೆ ರೈಲ್ವೆ ಟ್ರ್ಯಾಕ್ ಹತ್ರನೇ ಫುಲ್ ಜಾಮ್. ಇತ್ ಕಡೆ ಹತ್ ಕಡೆ ಇತ್ತು ಅವಾಗ ಜಾಮ್. ಇವಾಗ ಬರೋ ಟೈಮ್ ಅಲ್ಲಿ ಇಲ್ಲಿತ್ತು. ಬರೋ ಟೈಮ್ ಅಲ್ಲಿ ಲೇಟ್ ಆಗ್ಬಿಡ್ತು. ರೈಲ್ವೆ ಟ್ರ್ಯಾಕ್ ಅಲ್ಲಿ 2 ಟ್ರೈನ್ ಪಾಸ್ ಆಯ್ತು, ಅದಕ್ಕೆ ಲೇಟ್ ಆಗ್ಬಿಡ್ತು. ಹೋಗೋ ಟೈಮ್ ಅಲ್ಲಿ ಆದ್ರೆ ಒಂದೇ ಟ್ರೈನ್ ಪಾಸ್ ಆಗಿದ್ದು. ಬರೋ ಟೈಮ್ ಅಲ್ಲಿ ಆದ್ರೆ 2 ಟ್ರೈನ್ ಪಾಸ್ ಆಯ್ತು, ಅದಕ್ಕೆ ಲೇಟ್ ಆಗ್ಬಿಡ್ತು. ಹೆಂಗೋ ಬೆಳಗ್ಗೆ ಟೈಮ್ ಶನಿವಾರ ಕಮ್ಮಿ ಇತ್ತು ಜಾಮ್. ಹೊಡ್ಕೊ ಬಂದ್ಬಿಟ್ಟೆ 1 ಅವರ್ ಅಲ್ಲ ನಮ್ಮ ಮೇರೆಗೆ. ಅನ್ಲೋಡ್ ಎಲ್ಲ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದೆ. 1 ಅವರ್ 2 ಅವರ್ ನೋಡಿದೆ, ಯಾವ್ದು ಬಾಡಿಗೆ ಬಂದಿಲ್ಲ. ಗಾಡಿದಲ್ಲಿ ಕುತ್ತಿ ಬೇಜಾರಾಗ್ಬಿಡ್ತು. ಗಾಡಿಯಲ್ಲಿ ಕುತ್ಕೊಂಡಿದ್ರೆ ಸೆಕೆನು ಜಾಸ್ತಿ. ಅದಕ್ಕೆ ನಾನು ನಮ್ ಬ್ರದರ್ ನಮ್ಮ ಏರಿಯಾದಲ್ಲೇ ಓಪನ್ ಆಗಿತ್ತು ಸ್ವಿಮ್ಮಿಂಗ್ ಪೂಲ್ ಹೊರಟ್ಬಿಟ್ವಿ. ಸ್ವಿಮ್ಮಿಂಗ್ ಪೂಲ್ ಗೆ ಯಾರಿಗಾನ ಲೊಕೇಶನ್ ಬೇಕಾದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಿಮ್ಗೆ DM ಮಾಡ್ತೀನಿ. ನೀಟ್ನೆಸ್ ಮಾತ್ರ ಸೂಪರ್ ಆಗೈತೆ ಸ್ವಿಮ್ಮಿಂಗ್ ಪೂಲ್. ಏನ್ ಹೆಸರು ಇಡಂಗೆ ಇಲ್ಲ, ಸೂಪರ್ ಆಗೈತೆ. ಮತ್ತೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.